ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ದಿವಸ ಆಯಿತು ಒಂದು ಕೇಜ್ ಅಪ್ಡೇಟ್ ಕೊಟ್ಟು, ಮತ್ತು ದಾವಳಿ ಎಲ್ಲ ಹೆಂಗೆಂಗಿದೆ ಏನೇನೋ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ. ಸೊ ನೋಡಿ, ಮತ್ತು ಯಾವ್ಯಾವ ಜೋಡಿಗಳೈತೆ, ಯಾವ್ಯಾವ ಸಿಂಗಲ್ ಮಾಡಿದ್ದೀನಿ, ಯಾವ್ಯಾವ ಅಕ್ಕಿಗಳು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತೆ ಈ ವ್ಲಾಗು, ಮಿಸ್ ಮಾಡಿಬಿಡ್ರಿ. ಸೊ ಪಟ್ಟಾಗಳೆಲ್ಲ ಹಿಂದೆ ಐತೆ, ಎಲ್ಲ ತೋರಿಸ್ತೀನಿ ಒಂದೊಂದಾಗಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಗೈಸ್, ಇದೆಲ್ಲ ಬಂದುಬಿಟ್ಟು ಮನೆ ಪಟ್ಟಾಗಳಿದೆಲ್ಲ. ಸೊ ಮನೆಯಲ್ಲಾಗಿರೋ ಪಟ್ಟಾಗಳಿದೆಲ್ಲ ಸರಿನಾ. ಇದೆಲ್ಲ ಕ್ಲೀನಾಗಿ ಅಪ್ಡೇಟ್ ಮಾಡ್ತೀನಿ. ಈ ಹುಡುಗ ನೋಡಿ ಇಲ್ಲಿ ಇದು ದಾವಡಿ ಅನ್ಕೊಂಡ್ಬಿಟ್ಟಿದ್ದಾನಲ್ಲ, ಇಲ್ಲಾಂದ್ರೆ ಆಟ ಆಡೋ ಜಾಗ ಅನ್ಕೊಂಡ್ಬಿಟ್ಟಿದ್ದಾನೆ ಗೊತ್ತಿಲ್ಲ. ಎತ್ಕೊಂಡ್ಬಿಟ್ಟು ರಿಮೋಟ್ ಕಂಟ್ರೋಲ್ ಕಾರ್ ಜೊತೆ ಬಂದ್ಬಿಟ್ಟು ಏನೋ ಮಾಡ್ತಾ ಇದೆಯಲ್ಲ. ಅವ್ನು ನೋಡಿದ್ರೆ ಆ ಫೋನ್ ಇಟ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ದಾವಡಿದಲ್ಲಿ ಹೆಂಗೆ ಗೊತ್ತಾಗೋರು, ನಮ್ಮ ದಾವಡಿದಲ್ಲಿ ಬಂದುಬಿಟ್ಟು ಎಲ್ಲ ಒಂದು ಕೆಲಸ ಮಾಡಿ ಅಂದರೆ ಎಲ್ಲ ಡಬಲ್ ಕೆಲಸಗಳು ಮಾಡ್ತಾರೆ ಸರಿನಾ. ನನಗಂತೂ ಇವ್ರನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಗೊತ್ತಿಲ್ಲ ನನಗೆ. ನೋಡಿ ಇದು ಕೂಡ ಮನೆ ಪಟ್ಟನೆ, ಡೂಮಾ ಪಟ್ಟ ಇದು. ಬಾರೋ ಇಲ್ಲಿ, ಇದಕ್ಕೆ ಶಿಖರ ಹೊಡೆದಿದ್ದು ಲಾಸ್ಟ್ ಟೈಮು. ಇನ್ನೂ 0 ಕಲ್ಲಿ ಪಟ್ಟ, ಒಂದು ಕಿಕ್ಕಿ ಮಾಡೋ ಪಟ್ಟ ಬಂದುಬಿಟ್ಟು ತಿಂದು ಕೂಡ ಮನೆಗೆ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಸೇಮ್ ಅಲ್ಲೇ ಅದೇ ಜಾಗದಲ್ಲಿ ಬಂದು ಬಿದ್ದು ಕುತ್ಕೊಂಡ್ಬಿಟ್ಟಿತ್ತು. ಇದು ಬಂದುಬಿಟ್ಟು ಮಕ್ಷಿ ಪಟ್ಟ. ಇದು ಇವಾಗ ಆರೋಗ್ಯ ಶುರು ಮಾಡಿದ್ದು. ಇದು ಡೂಮಾ ಪಟ್ಟ. ಸೊ ಎಲ್ಲ ಬಂದುಬಿಟ್ಟು ಚೆನ್ನಾಗೇ ಇದೆ. ಈ ಗೂಡ್ ಪಾರ್ಟಿಷನ್ ಬಂದುಬಿಟ್ಟು ಮಾಡಿದ್ದಾನೆ, ಕೆಳಗೆ ಬಿದ್ದೋಯ್ತು. ತಿರ್ಗಾ ಮಾಡ್ತಾರೆ ಗೂಡ್ ಪಾರ್ಟಿಷನ್ಸು. ಸೊ ಇಲ್ಲೆಲ್ಲ ಇರೋದು ಸಿಂಗಲ್ ಗೈಸ್ ಸರಿನಾ. ಇಲ್ಲೆಲ್ಲ ಅಕ್ಕಿಗಳೆಲ್ಲ ಸಿಂಗಲ್ ಇರೋದು. ಗುಲ್ದಾರ್ ಪಟ, ಇದು ಗುಲ್ದಾರು. ಈ ಡೂಮಾ ಪಟ್ಟನೇ ನಮಗೆ ಲಾಸ್ಟ್ ವರ್ಷಕ್ಕೆ ಆರಿರೋದು. ಈ ವರ್ಷಕ್ಕೂ ಇದನ್ನ ರೆಡಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸರಿನಾ. ಡೂಮಾ ಪಟ್ಟನ ಇವನೇ ಲಾಸ್ಟ್ ವರ್ಷ ಒಂದು 6 ಅವರ್ ಚಿಲ್ಲರೆ ಆರಿದ್ದ. ಅವನೊಂದು 7 ಅವರ್ ಆರಿದ್ದ. ಸೊ ರಿಂಗ್ ನೋಡ್ಬೋದು, ಮನೆ ಪಟ್ಟ ರಿಂಗದು ಸರಿನಾ. ಸೊ ಈ ವರ್ಷ ಇವರಿಬ್ಬರ ಮೇಲೆ ಕನ್ಫರ್ಮ್ ನನಗಂತೂ ಕ್ಲಾರಿಟಿ ಕನ್ಫರ್ಮ್ ಆಗೈತೆ. ಅದಾದಮೇಲೆ ಇವನೊಂದು ಡೂಮಾ ಪಟ್ಟ, ಎಲ್ಲ ಆಗಿರೋ ಪಟ್ಟಗಳಲ್ಲಿ. ಮತ್ತು ಇವನೊಂದು ಮಕ್ಷಿ ಪಟ್ಟ. ಲೈ ಸ್ವಲ್ಪ ಕಾರ್ ಆಡ್ಸೋದು ನಿಲ್ಲಿಸ್ಬಿಟ್ಟು ಅಕ್ಕಿಗಳು ಭಯ ಪಡ್ತೈತೆ. ನಿಮ್ಮಂತ ಚಿಕ್ಕ ಹುಡುಗರನ್ನೆಲ್ಲ ಇಟ್ಕೊಂಡ್ಬಿಟ್ಟು ಬಾಯ್ಲಿ ಸರಿ, ಬಾಯ್ಲಿ ಒಂದು ಇಂಟರ್ವ್ಯೂ ಮಾಡ್ತೀನಿ ಬಾಯ್ಲಿ ನಿನ್ನ ಸರಿ. ಏನೂ ಇಲ್ಲ, ಏನು ಬಾಯ್ಲಿ ಏನು ಮಾಡ್ತಾ ಇದೆಯಾ ಅಲ್ಲಿ ದಾವಡಿಯಲ್ಲಿ? ನೋಡಿ ಗೈಸ್, ಎಲ್ಲ ಬಂದ್ಬಿಟ್ಟು ಮಸ್ತಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಪಟ್ಟಾಗಳಿದೆಲ್ಲ. ಸೊ ಈ ವರ್ಷ ಬಂದುಬಿಟ್ಟು ನಾನು ಒಂದು ಫ್ರೀ ಅಕ್ಕಿಗಳೆಲ್ಲ ಕೊಟ್ಟಿದ್ದೆ ನಾನು. ಸೊ ಆ ಫ್ರೀ ಅಕ್ಕಿಗಳನ್ನೆಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಅಪ್ಡೇಟು ಅವ್ರು ಆರಿಸ್ಬೇಕು ಅಂತ ಹೇಳಿದ್ದೆ. ಎಲ್ಲರಿಗೂ ಅಕ್ಕಿ ಕೊಟ್ಟಿದ್ದೆ, ಒಬ್ಬರು ಕೂಡ ಅಪ್ಡೇಟ್ ಮಾಡಿಲ್ಲ ನನಗೆ. ಸೊ ನೆಕ್ಸ್ಟ್ ಈ ಥರ ಅಕ್ಕಿಗಳು ಫ್ರೀಯಾಗಿ ಕೊಡ್ಬೇಕಂತ ಹೇಳಿದ್ರೆ ನಾನು ಯೋಚನೆ ಮಾಡಬೇಕಾಗ್ತೈತೆ ಸರಿನಾ. ನಾನು ಏನಂದೆ ಅಂತೇಳಿದ್ರೆ, ನೋಡಿ ಅಕ್ಕಿಗಳು ನಾನು ಎಲ್ಲರಿಗೂ ಬಂದುಬಿಟ್ಟು ಒಂದು ಗಿಫ್ಟಾಗಿ ಕೊಡ್ತೀನಿ ಸರಿನಾ. ಒಂದು ಚಾಲೆಂಜಾಗಿ ಎತ್ಕೊಳ್ಳೋಣ. 6 ಜನಕ್ಕೆ ಕೊಟ್ಟಿದ್ದೀನಿ ಸರಿನಾ. 6 ಜನಕ್ಕೆ ಕೊಟ್ಬಿಟ್ಟು ಅದರಲ್ಲಿ ಯಾರು ಒಂದು ಒಳ್ಳೆ ಟೈಮ್ ಬಿಡ್ತಾರೋ ಅವ್ರಿಗೆ ಬಂದುಬಿಟ್ಟು ನನ್ನ ಸೈಡಿಂದ ನಿಮಗೆ ಒಂದು ದಾವಡಿ ಸೆಟ್ ಮಾಡೋಕ್ಕೆ ಅಥವಾ ಅಕ್ಕಿಗಳು ಒಳ್ಳೆ ಅಕ್ಕಿಗಳು ಕೊಡ್ತೀನಿ ಅಂತ ಕೂಡ ಪ್ರಾಮಿಸ್ ಮಾಡಿದ್ದೆ. ಆದರೆ ಯಾರು ಬಂದುಬಿಟ್ಟು ಅದು ರೆಸ್ಪಾಂಡೇ ಮಾಡಿಲ್ಲ. ಸೊ ಪರವಾಗಿಲ್ಲ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ನಿಮಗೆ. ಸೊ ಗೈಸ್, ಇಲ್ಲಿ ನೋಡಿದ್ರೆ ಇಲ್ಲಿ ಬಂದುಬಿಟ್ಟು ಎಲ್ಲ ಬಂದುಬಿಟ್ಟು ಗಂಡುಗಳಿದೆ ಇದರಲ್ಲಿ ಸರಿನಾ. ಇದೆಲ್ಲ ಸಿಂಗಲ್ ಪಾರ್ಟಿಷನ್ ಮಾಡಿ ಗಂಡುಗಳಿದೆಲ್ಲ ನೋಡಿ. ಪಿಲಾಂಕಾರ ಎಗ್ದಾರ್ಗಳು ಸಿಗೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಏನೋ ಹಂಗೆ ಮಾಡಿ ಒಂದು ಇದು ಮಾಡ್ಕೊಂಡಿದ್ದೀರಿ. ಮತ್ತು ಇಲ್ಲೊಬ್ಬನಿದ್ದಾನೆ, ಇವನ್ನೆಲ್ಲ ಬಂದುಬಿಟ್ಟು ತುಂಬ ಅಲ್ಲೇ ಅಕ್ಕಿಗಳು ಇವರೆಲ್ಲ. ಇದು ಬಂದುಬಿಟ್ಟು ಒಂದು ಜಾಕು ಎಗ್ದಾರು. ಇವನು ಮಕ್ಷಿ. ಇವನು ಬಂದುಬಿಟ್ಟು ಇವನು ಲಾಸ್ಟ್ ವರ್ಷ ಒಂದು ಹತ್ರ ಒಂದು 5 ಅವರ್ 6 ಅವರ್ ಆರಿದ್ದು ಅಕ್ಕಿ. ಸೊ ಇವನು ಬಂದುಬಿಟ್ಟು ತಾಮ್ರಲ್ಲಿ ಪಿಲಾಂಕ. ಇವನು ಸೂಪರಾಗಿದ್ದಾನೆ. ಸೊ ಈ ಗೂಡು ನಾರ್ಮಲ್ ಹಂಗೆ. ಮತ್ತು ಈ ಗೂಡನ್ನ ಬಂದುಬಿಟ್ಟು ಫುಲ್ಲು ಅದರಲ್ಲಿ ಏನೂ ಇಲ್ಲ, ಅದರಲ್ಲಿ ಗೂಡೆಲ್ಲ ಹೊಡೆದಾಕ್ಬಿಟ್ಟಿದೆ. ಸೊ ಹಂಗೆ ಇಕ್ಕಿದ್ದೀನಿ. ಇದನ್ನು ರೆಡಿ ಮಾಡಿಸಿ ಇನ್ನೊಬ್ರು ಕೊಡೋಣ ಅಂದ್ಕೊಂಡೆ, ಆದರೆ ತುಂಬ ವೇಸ್ಟ್ ಆಗೋಯ್ತಿದ್ದು. ಸೊ ಬಿಸಾಕೋ ಥರ ಆಯ್ತಿದ್ದು. ಆದರೆ ರೆಡಿ ಮಾಡೋ ಥರ ಇದ್ದರೆ ನೋಡ್ತೀನಿ, ಯಾರಿಗಾದ್ರು ನಮ್ಮ ಫಾಲೋವರ್ಸ್ ಫ್ರೀಯಾಗಿ ಕೊಟ್ಬಿಡ್ತೀನಿ. ಹಂಗೆ ಆಗಿಲ್ಲ ಅಂತೇಳಿದ್ರೆ ಬಿಸಾಕ್ಬಿಡ್ತೀನಿ ಗೂಡು. ಸೊ ಇದೊಂದು ಆಯ್ತು ಅಪ್ಡೇಟು. ಈ ಗೂಡಲ್ಲಿ ಕೊಟ್ಟು ತೋರಿಸ್ತೀನಿ. ಸೊ ನಮ್ಮದು ಲಾಸ್ಟ್ ವೀಡಿಯೋದಲ್ಲಿ ಒಂದು ರೀಲ್ ಹಾಕಿದ್ದೆ, ನಮ್ಮದೆಲ್ಲ ಬೂರಿಗಳದ್ದು ಕಲೆಕ್ಷನ್ ಅಂತೇಳ್ಬಿಟ್ಟು. ಸೊ ಬೂರಿಗಳದ್ದು ಕಲೆಕ್ಷನ್ ತೋರಿಸ್ತೀನಿ ನಿಮಗೆ. ನೋಡಿ, ಇವನು ಮತ್ತು ಇನ್ನು ಸ್ವಲ್ಪ ಬೂರಿಗಳು ಬೇರೆ ಐತೆ. ಇದರಲ್ಲಿ ಆ್ಯಕ್ಚುಲಿ ಫುಲ್ ಬೂರಿಗಳೇ ಇದ್ದಿದ್ದು, ಆದರೆ ಬೇರೆ ಅಕ್ಕಿಗಳು ಬಂದುಬಿಟ್ಟಿದೆ.
ಸೊ ಇವನು ದೊಡ್ಡ ಮನೆ ಅಂದರೆ ದೊಡ್ಡ ಮನೆ ಅಂತ ಹೇಳ್ತಾ ಇದ್ದೀನಿ, ನಮ್ಮನೇದು ಅಕ್ಕಿ, ದೊಡ್ಡ ಅಕ್ಕಿ ಇದು. ಇವನು ಅಷ್ಟೇ ಡುಮಾ, ಇವನು ಸಬ್ಜಾ, ಇವನು ಕೂಡ ಅಷ್ಟೇ. ಇದೆಲ್ಲ ಬಂದ್ಬಿಟ್ಟು ಮೈನ್ ಅಕ್ಕಿಗಳು ಇದೆಲ್ಲ, ಸರಿನಾ. ಛತ್ರಿದು ಒಂದು ಅಪ್ಡೇಟ್ ಕೊಟ್ಬಿಡ್ತೀನಿ ನಿಮಗೆ. ಸೊ ಛತ್ರಿ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ನಾರ್ಮಲ್ ಛತ್ರಿ. ಇಲ್ಲೆಲ್ಲ ಜಂಗ್ಲಿಗಳು ಬಂದು ಕೂತ್ಕೊಂತೈತೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದುಬಿಟ್ಟು ಹಾಕಿರೋದು ಇದನ್ನು. ಮತ್ತು ಬನ್ನಿ ಒಳಗಡೆ ಇರೋ ಅಕ್ಕಿಗಳು ಕೊಟ್ಟು ತೋರಿಸ್ತೀನಿ. ಅಕ್ಕಿಗಳಿಗೆ ಬಂದುಬಿಟ್ಟು ಇವತ್ತು ತಿರ್ಗಾ ಒಂದು ಬಿರಿಯಾನಿ ರೈಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೇಳಿದ್ನಲ್ಲ ಆವಾಗ ಮಸಾಲ ಊಟ ಬಂದುಬಿಟ್ಟು ಅಕ್ಕಿಗಳು ತಿನ್ನಬೇಕು. ಅದೇ ಥರ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಟ್ರೇಗಳೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಇಕ್ಕಿದ್ದಾರೆ ಅಭಿ ಅವರು. ಟ್ರೇಗಳನ್ನ ದಯವಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ, ಸರಿನಾ. ಯಾಕಂದರೆ ಹಂಗಂಗೆ ಬಿಟ್ಬಿಡ್ತಾರೆ, ತುಂಬ ಜನ ನೋಡಿದ್ದೀನಿ ಹಂಗಂಗೆ ಬಿಟ್ಬಿಡ್ತಾರೆ, ಸರಿನಾ. ನೋಡಿ ಇದು ಮಾಡ್ಕೊಳ್ಳಿ. ಛತ್ರಿ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಸಿಮೆಂಟ್ ಹಾಕ್ಸ್ಬೇಕು, ಆ ಕೆಲಸ ಇದೆ ಒಂದು, ಅದು ಮುಗಿಸ್ಕಿದ್ರೆ ಆಯಿತು. ಸೊ ಅಕ್ಕಿಗಳಿಗೆ ಇದು ಊಟ ಹಾಕೋದು ಕೊಟ್ಟು ತೋರಿಸ್ತೀನಿ. ಮತ್ತು ಬಿಸಿಲು ಸೀಸನ್ ಒಂದು ಬರ್ತೈತೆ, ಅಕ್ಕಿಗಳಿಗೆಲ್ಲ ಒಂದು ಸ್ಪ್ರೇ ಕ್ಲೀನಾಗಿ ಇಟ್ಕೊಳ್ರಿ, ಸರಿನಾ. ಸ್ಪ್ರೇ ಎಲ್ಲ ಕ್ಲೀನಾಗಿ ಇಟ್ಕೊಂಡು ಅಕ್ಕಿಗಳ ರೆಕ್ಕೆಗಳಿಗೆ ಕೆಳಗಡೆ ಕ್ಲೀನಾಗಿ ನೀರು ಹೊಡಿತಾ ಇರ್ರಿ, ಸರಿನಾ. ಅವಾಗ ಅಕ್ಕಿಗಳಿಗೆ ಡಿಹೈಡ್ರೇಟ್ ಆಗೋದಿಲ್ಲ. ಮತ್ತು ಹಾಗೆ ಅದೇ ಥರ ಪುಕ್ಕಗಳೆಲ್ಲ ಬಂದುಬಿಟ್ಟು ಕ್ಲೀನಾಗಿರ್ತವೆ, ಸರಿನಾ. ಜಲ್ದಿ ಬಂದುಬಿಟ್ಟು ಉದುರಲ್ಲ, ಸರಿನಾ. ಸೊ ಕ್ಲೀನಾಗಿ ಹೊಡೆದು ಮತ್ತು ಅಕ್ಕಿಗಳು ಬಂದುಬಿಟ್ಟು ಹೊಸ ಬಾಜಿ ಹೊಡಿಯೋವಾಗ ಸ್ವಲ್ಪ ಎಲ್ಲ ನೋಡ್ಕೊಳ್ಳಿ. ಯಾಕಂದರೆ ಟ್ಯೂಬ್ಗಳು ಅದು ಇದು ಹೊಡೆದೋಗ್ತಾ ಇರ್ತವೆ. ಗೂಡುಗಳಲ್ಲೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿ ಪ್ಲೇಸ್ ಕೊಡಿ. ಅಕ್ಕಿಗಳು ಬಂದುಬಿಟ್ಟು ಆರೋ ಅಕ್ಕಿಗಳಿಗೆಲ್ಲ ಬಂದುಬಿಟ್ಟು ಸ್ವಲ್ಪ ಸ್ಪೇಸ್ ದೊಡ್ಡದಿರಲಿ, ಕಂಜೆಸ್ಟೆಡಾಗಿ ಇಕ್ಬೇಡಿ, ಸರಿನಾ. ಚಿಕ್ಕ ಪಟಾಗಳಿಗೆ ಮಸ್ತಿ ತೋರಿಸೋ ಪಟಾಗಳನ್ನ ಬಂದುಬಿಟ್ಟು ತುಂಬ ಚಿಕ್ಕದಾಗಿ ಇಕ್ಬೇಕು, ಸರಿನಾ. ಅದರದ್ದೆಲ್ಲ ಅಪ್ಡೇಟ್ ನಾನು ನಿಮ್ಗೆ ಮಾಡ್ತೀನಿ, ಸರಿನಾ. ಇವನು ಮಕ್ಷಿ, ಇವನು ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಅನದರ್ ಲಾಟ್, ಸರಿನಾ. ಸೊ ಇಲ್ಲಿ ಬಂದುಬಿಟ್ಟು ಬರೀ ಫೀಮೇಲ್ಸು. ಮತ್ತು ನಮ್ಮದು ಬೂರಿದು ಮೇನ್ ಕಲೆಕ್ಷನ್ ಹೇಳಿದ್ನಲ್ಲ, ಅಲ್ಲೊಂದು ನೋಡಿ, ಅಲ್ಲೊಬ್ಬನಿದ್ದಾನೆ ಬೂರಿ, ಕೆಳಗಡೆ ಇನ್ನೊಂದು ಬೂರಿ ಇದ್ದಾನೆ. ಬೂರಿ ಜೋಡಿ ಅದೊಂದು ತುಂಬ ಮೇನ್ ಜೋಡಿ ಅದು, ಸರಿನಾ. ಮನೆಯಲ್ಲಿ ಆಗಿರೋ ಪಟಾಗಳಿಗೆ ತಿರ್ಗಾ ಅದನ್ನು ಚಿಕ್ಕ ಜೋಡಿ ಮಾಡಿ ಇಕ್ಕಿರೋದು. ಮತ್ತು ಇಲ್ಲಿದ್ದಾರೆ ನೋಡಿ, ಅಪ್ಪ ಮಗ ಇದ್ದಾನೆ ಇಲ್ಲಿ, ಇಲ್ಲೊಬ್ಬನ ಪಟ ಇದ್ದಾನೆ, ಸರಿನಾ. ಮತ್ತು ಮಿಕ್ಕಿದೆಲ್ಲ ಖಾಲಿ ಇಲ್ಲಿ. ಇಲ್ಲಿ ಪಟಾಗಳಿದ್ದಾವೆ, ಇದು ಗುಲ್ದಾರ್ ಜೋಡಿ, ಇಲ್ಲಿ ಕೂಡ ಪಟಾಗಳಿದ್ದಾವೆ, ಡೂಮಾ ಜೋಡಿ ಪಟಾಗಳಿದ್ದಾವೆ ಇಲ್ಲಿ. ಇದ್ರದ್ದು ತೋರಿಸ್ತೀನಿ. ಓ, ಪಟ್ಟ ಮಾಡಿ ತಿರ್ಗಾ ಇನ್ನೊಂದು ಮೊಟ್ಟೆ ಕೂಡ ಇಕ್ಬಿಟ್ಟಿದ್ದಾನೆ. ಪಟ ತೋರಿಸ್ತೀನಿ. ಏನಾಯ್ತಪ್ಪ ಗೈಸ್, ಮೊಟ್ಟೆ ಇಕ್ಬಿಟ್ಟು ಕಾಲು ಇಟ್ಕೊಂಡ್ಬಿಟ್ಟಿದೆ. ತುಂಬ ಅಕ್ಕಿಗಳಿಗೆ ಇದೇ ಥರ ಆಗ್ತಾ ಇರುತ್ತೆ, ಸರಿನಾ. ಸೊ ಇದ್ರದ್ದು ಏನು ಮಾಡ್ಬೇಕಂತ ಹೇಳ್ತೀನಿ ನಿಮಗೆ, ಸರಿನಾ. ಸ್ವಲ್ಪ ಕಾಲು ಇಟ್ಕೊಂಡ್ಬಿಟ್ಟಿದೆ, ಮೊಟ್ಟೆ ಕಾಲಿಗೆ ಬಿಡಿದೆ, ಕಾಲು ಹಿಡಿದು ಬಿಡಿದೇನೋ ಮೊಟ್ಟೆ. ಒಂದೇ ಮೊಟ್ಟೆ ಇಕ್ತಾ, 2 ಮೊಟ್ಟೆ ಇಕ್ತಾ, ಸರಿ. ಕಾಲು ಹಿಡಿದು ಬಿಡೈತೆ, ಅದ್ರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಬಿಸಿನೀರು ಎತ್ಕೊಂಬ ಸ್ವಲ್ಪ. ಗೈಸ್ ಇದು ಬಂದ್ಬಿಟ್ಟು ಅದು ಅಲ್ಲೇ ಪಟ್ಟ ಅದ್ರದ್ದು ಮಕ್ಷಿದಲ್ಲಿ ಬಂದಿದ್ದಾನೆ. ಡೈ ಬಾರೋ ಇಲ್ಲಿ, ಬಾರೋ ಇಲ್ಲಿ, ಬಾ ಇಲ್ಲಿ ಬಾ. ಅದು ಅಮ್ಮ ಅದ್ದು, ಸರಿನಾ. ಅದ್ರದ್ದೇನು ತೊಂದರೆ ಮಾಡ್ಕೊಂಡಿದ್ದೇನು ಅಷ್ಟು ಮೇಜರ್ ಏನೂ ಅಲ್ಲ, ಸರಿನಾ. ಮೊಟ್ಟೆ ಇಕ್ಕವಾಗ ಅದು ಬಂದ್ಬಿಟ್ಟು ಕಾಲು ಎತ್ಕೊಂಡ್ಬಿಡೋದು ತುಂಬ ಕಾಮನ್ನು. ಆದರೆ ಅದನ್ನು ಕ್ಲೀನಾಗಿ ನೋಡಿ ಸರಿ ಮಾಡ್ಕೊಬೇಕು, ಸರಿನಾ. ನಮ್ಮದು ಸಪ್ರೇಟ್ ಒಂದು ವೇ ಇದೆ. ನೀವೆಲ್ಲ ಅದನ್ನ ಹೆಂಗೆ ಸರಿ ಮಾಡ್ತೀರಿ ಅನ್ನೋದನ್ನ ಬಂದ್ಬಿಟ್ಟು ನನಗೆ ತಿಳಿಸಿ, ಸರಿನಾ. ಯಾಕಂತೇಳಿದ್ರೆ ನಮ್ಗೆ ತುಂಬ ಕಮ್ಮಿ ಈ ಥರ ಆಗೋದು. ಸೊ ನಿಮ್ಮದಲ್ಲಿ ಒಂದು ಒಳ್ಳೆ ಸಜೆಷನ್ ಕೊಟ್ಟರೆ ನಾನು ಅದನ್ನು ಹೆಂಗೆ ಮಾಡೋದು ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ವರ್ಕ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ, ಸರಿನಾ. ಮತ್ತು ಪಟಾಗಳು ಇಲ್ಲಿ ಅಕ್ಕಿಗಳು ಇಕ್ಕಿದ್ದೆ ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ ಇಲ್ಲಿ ಅಕ್ಕಿಗಳು ಇಕ್ಕಿದ್ರೆ ಬಂದ್ಬಿಟ್ಟು ಬೆಕ್ಕು ಬಂದ್ಬಿಟ್ಟು ಅಪಾರ್ಟ್ಮೆಂಟ್ ಮೇಲೆ ಬರೋದೇ ಇಲ್ಲ. ಆದರೆ ಆ ಬೆಕ್ಕು ಬಂದ್ಬಿಟ್ಟು ಇದರಲ್ಲಿ ಇಕ್ಕಿರೋ ಅಕ್ಕಿನ, ಅದರಲ್ಲಿ ಇಕ್ಕಿರೋ ಅಕ್ಕಿನ ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು 2 ಅಕ್ಕಿನ ತಿಂದಾಕ್ಬಿಡ್ತು. ಅದಾದ್ಮೇಲೆ ಬಂದ್ಬಿಟ್ಟು ತುಂಬ ಗೋಲ್ ಕೊಡ್ತೈತೆ ಅಕ್ಕಿಗಳಿಗೆ, ಎಷ್ಟೇ ನಾವು ಇದು ಮಾಡಿದ್ರು. ಅದಾದ್ಮೇಲೆ ಇದ್ರಲ್ಲಿ ಅಕ್ಕಿಗಳು ಇಕ್ಕೋದು ಬಿಟ್ಬಿಟ್ರಿ ನಾವು, ಸರಿನಾ. ಸೊ ಗೈಸ್ ಇಲ್ಲಿನ ಅಪ್ಡೇಟು ಇಷ್ಟೇ ಇರುತ್ತೆ. ಇನ್ನು ಡೀಟೇಲ್ಡಾಗಿ ತೋರಿಸ್ತೀನಿ, ಸರಿನಾ. ಆದರೆ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಬೇಡ್ಕೊಳ್ಳಿ, ಎಲ್ಲರೂ ಲಾಫ್ಟು ಚೆನ್ನಾಗಿರಬೇಕು, ಎಲ್ಲರೂ ಹುಷಾರಾಗಿರಬೇಕು, ಮತ್ತು ಎಲ್ಲರ ದಾವಡಿದಲ್ಲಿ ಅಕ್ಕಿಗಳು ಒಳ್ಳೆ ಟೈಮ್ ಆಡ್ಬೇಕಂದ್ಬಿಟ್ಟು ನಾನು ಬೇಡ್ಕೊತೀನಿ. ನೀವೆಲ್ಲರೂ ಬೇಡ್ಕೊಳ್ಳಿ, ಸರಿನಾ. ಮತ್ತು ಯಾರ ದಾವಡಿದಲ್ಲಿ ಯಾವ ಕಲ್ತನಗಳು ಆಗ್ಬೇಡ್ದಂಗೆ ಬೇಡ್ಕೊಳ್ಳಿ, ಸರಿನಾ. ಯಾಕಂತಂದರೆ ಕಲ್ತನಗಳು ಆಗಿದ್ಮೇಲೆ ಒಬ್ಬೊಬ್ರದ್ದು ನೋಡ್ತಾ ಇರ್ತೀನಿ ವೀಡಿಯೋಗಳು, ತುಂಬ ಕಷ್ಟ ಆಗುತ್ತೆ. ಒಬ್ಬರಿಗೆ ಇಬ್ಬರಿಗೆ ಹೆಲ್ಪ್ ಮಾಡ್ಬೋದು, ಎಲ್ಲರಿಗೂ ಬಂದ್ಬಿಟ್ಟು ಹೆಲ್ಪ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಕೂಡ, ಸರಿನಾ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಸರಿನಾ. ಯಾರಿಗಾದರೂ ಏನಾದರೂ ಕಲ್ತನ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವೆಲ್ಲ ಒಂದಾಗಿ ಹೆಲ್ಪ್ ಮಾಡೋಣ, ನಮ್ಮ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡೋಣ, ಸರಿನಾ. ಯಾಕಂತಂದರೆ ನೆಕ್ಸ್ಟ್ ನಾಳೆ ದಿವಸ ನಮ್ಗೇನಾದರೂ ಆಯ್ತು ಅಂತ ಹೇಳಿದ್ರೆ ನಮ್ಮ ಜೊತೆ ನಿಂತ್ಕೊತಾರೆ, ಬಂದು ನಾವಿದ್ದೀರಿ ಅಂತ ಹೇಳ್ಬಿಟ್ಟು. ನಮ್ಮ ಕಮ್ಯುನಿಟಿ ನಾವು ನಿಂತ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ನಿಂತ್ಕೊತಾರೆ? ಯಾರು ನಿಂತ್ಕೊಳಲ್ಲ. ನಮ್ಗೆ ನಾವೇ ನಿಂತ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಲೇಬೇಕು.
ಇಲ್ಲ ಅಂತ ಹೇಳಿದ್ರೆ ನಾವು ಬೆಳೆಯಲ್ಲ, ಹಂಗೆ ಕೆಳಗಡೆ ಇಳಿತಾನೆ ಇರ್ತೀವಿ. ಕಂಡವರೆಲ್ಲ ಬಂದ್ಬಿಟ್ಟು ಅಕ್ಕಿ ಶೋಕಿ ಇಷ್ಟೇ ಅಂತ ಹೇಳ್ಬಿಟ್ಟು ಕಂಡಮ್ ಮಾಡ್ತಾನೆ ಇರ್ತಾರೆ, ನಾವೆಲ್ಲ ಬಂದ್ಬಿಟ್ಟು ಇಲ್ಲೇ ಇರ್ತೀವಿ. ಇವಾಗ ಅಕ್ಕಿಗಳು ಬಂದ್ಬಿಟ್ಟು ಕಂಟೆಂಟ್ ಮಾಡೋದೇ ಇರಲಿ, ಅಕ್ಕಿಗಳು ಎಲ್ಲೆಲ್ಲಿ ಎಷ್ಟೆಷ್ಟು ಒಂದು ಏರಿಯಾ ಒಳಗಡೆ ಹೋಗಿದ್ರೆ ಅಷ್ಟು ಜನ ದಾವಡದಲ್ಲಿ ಅಕ್ಕಿಗಳು ಇರ್ತಾವ್ರೆ, ತುಂಬಾ ಖುಷಿ ಆಗ್ತೈತೆ. ಇದೆಲ್ಲ ಬಂದ್ಬಿಟ್ಟು ನಾವು ಒಂದು ಸಂಕೇತ, ಅಕ್ಕಿ ಶೋಕಿ ಬೆಳೀತೈತೆ ಅಂತ ಒಂದು ಸಂಕೇತ ಅಷ್ಟೇ. ಮತ್ತೆ ಇಷ್ಟು ಜನ ಇಕ್ಕಿದ್ದಾರೆ, ಏನ್ ದರಿದ್ರ ಅನ್ನೋರ್ನೆಲ್ಲ ಬಂದ್ಬಿಟ್ಟು ಅಂತ ಬಿಟ್ಬಿಡಿ ಅಷ್ಟೇ, ಸರಿನಾ? ಯಾಕಂತಂದ್ರೆ ನೋಡಿ, ಅದು ಅಂದ್ರೆ ದೊಡ್ಡವ್ರು ಹೇಳಿದ್ರೆ ಅದಕ್ಕಂತ ಒಂದು ಲಾಜಿಕ್ ಇರುತ್ತೆ. ಅವ್ರೇನಕ್ಕೆ ಕೇಳ್ತಾರೆ ಅಂದ್ರೆ ಚಿಕ್ಕ ಹುಡುಗರು ಕೆಟ್ಟೋಗ್ಬೇಡ್ದು ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾರೆ. ಆದ್ರೆ ನೀವು ಬಂದ್ಬಿಟ್ಟು ಅದನ್ನ ಮಾತಿಂದ ದೊಡ್ಡದ್ ಮಾಡ್ಕೊಂಡ್ಬಿಡ್ತು, ಸರಿನಾ? ತಿರ್ಗಾ ಅದನ್ನ ಕೂಡ ಬಂದ್ಬಿಟ್ಟು ಇದರಿಂದಾನೇ ಜಗಳ ಬರ್ತೈತೆ ನೋಡು ಅಂತ ಹೇಳೋದ್ರ ಕೂಡ ಬಂದ್ಬಿಡುತ್ತೆ. ದೊಡ್ಡವ್ರು ಏನಾರು ಹೇಳ್ತಾರ, ಸುಮ್ನೆ ಸರಿ ಆಯ್ತಮ್ಮ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡ್ರಿ. ನಿಮ್ಗಂತೂ ಒಂದು ಟೈಮ್ ಬರುತ್ತೆ, ಓದೋ ಟೈಮಲ್ಲಿ ಓದ್ಬೇಕು, ಮತ್ತೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು, ಸರಿನಾ? ಅದಕ್ಕಂತ ಹೇಳ್ಬಿಟ್ಟು ಯಾವಾಗ್ಲೂ ನಾನು 24 hours ನಮ್ಮ ಅಕ್ಕಿಗಳ ಹತ್ರನೇ ಇದ್ಬಿಡ್ತೀನಿ, ಹೋಗ್ಬಿಟ್ಟು ಇರೋ ಕಾಸೆಲ್ಲ ಅಕ್ಕಿಗಳ ಮೇಲೆನೆ ನಾನು ಆಗ್ಬಿಡ್ತೀನಿ ಅಂತ ಹೇಳಿದ್ರೆ ತಪ್ಪು, ಸರಿನಾ? ಹಂಗೆ ಮಾಡೋಕೆ ಹೋಗ್ಬಿಡ್ರಿ. ಸೊ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಫ್ರೆಂಡೋ ಏನೋ ಅನ್ಕೊಳ್ಳಿ, ಒಂದು ಒಳ್ಳೆ ಮಾತು ಹೇಳ್ತಾ ಇದೀನಿ ಅನ್ಕೊಂಡ್ಬಿಟ್ಟು ಎತ್ಕೊಳ್ಳಿ ದಯವಿಟ್ಟು. ಅಷ್ಟೇ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಂಬ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬಾ ಜನದ ಒಂದು ಇಂಟರ್ವ್ಯೂ ಮಾಡೋಣ ಅನ್ಕೊಂಡಿದ್ದೀನಿ, ಜಲ್ದಿ ಮಾಡ್ತೀನಿ. ಮತ್ತೆ ನಿಮ್ಗೆಲ್ಲಾರ್ದು ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಒಂದು ದಿವಸದಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಬೇಕು ಅನ್ನೋರು ಕಮೆಂಟ್ ಹಾಕಿ. ಏನಿರುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ರಾತ್ರಿ ಗಂಟೆ ಏನೇನು ಮಾಡ್ತೀನಿ, ನಮ್ಮ ಆಫೀಸು ಮತ್ತು ನನ್ನ ಸ್ಪೋರ್ಟ್ಸು ಮತ್ತು ನಂದು ಏನೇನು ಮಾಡ್ತೀನಿ ಎಲ್ಲ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತೀನಿ ಅದರಲ್ಲಿ. ಸೊ ಈ ಥರ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಸೊ ಮಿನಿ ವ್ಲಾಗ್ಗಿಂತನೂ ಒಂದು ಯೂಟ್ಯೂಬಲ್ಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ, ಮತ್ತು ನಿಮ್ಮ ಸಪೋರ್ಟ್ ಹೆಂಗೆ ಇರಲಿ. ನನ್ನ ಹತ್ರ ತುಂಬ ಕಂಟೆಂಟ್ಸ್ ಐತೆ ಗೈಸ್, ಆದರೆ ಸಪೋರ್ಟ್ ಮಾಡೋಕ್ಕಂತೂ ಹುಡುಗರು ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಪರವಾಗಿಲ್ಲ, ಅದಕ್ಕೆ ನಾನು ಬರೀ ಮಿನಿ ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಇತ್ತು, ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ತುಂಬ ಇದೈತೆ. ಆದರೆ ಏನು ಗೊತ್ತಾ, ಜೊತೆಯಲ್ಲಿ ಒಂದು ಹುಡುಗರು, ಒಂದು ಒಳ್ಳೆ ಹುಡುಗರು ಮತ್ತು ಬನ್ನಿ ಮಾಡೋಣ ಅಂತ ಇಂಟ್ರೆಸ್ಟ್ ತೋರಿಸೋರು ಜೊತೆದಲ್ಲಿದ್ದರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಬೋದು. ಆದರೆ ಪರವಾಗಿಲ್ಲ, ಫ್ಯೂಚರಲ್ಲಿ ಮಾಡಬೇಕಂತ ಆಸೆ, ಇವಾಗಲೂ ಮಾಡಬೇಕಂತ ಆಸೆ, ಆದರೆ ಪರವಾಗಿಲ್ಲ ಇರಲಿ. ಸೊ ಸಿ ಯು ಇನ್ನೊಂದು ಅನ್ನೋದು ವ್ಲಾಗ್. ಎಲ್ಲರೂ ಹುಷಾರಾಗಿರಿ ಮತ್ತು ಎಲ್ಲ ಚೆನ್ನಾಗಿರಿ. ಏನೇ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಸರಿನಾ? ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ, ಸರಿನಾ? ಸಿಗೋಣ ಒಂದು ವಿಡಿಯೋದಲ್ಲಿ. ಲವ್ ಯು ಆಲ್, ಟಾಟಾ, ಬೈ ಬಾಯ್.